ಇನ್ನ ಎದ್ದಿಲ್ ನೋಡಿವ್ರಿ ರೀ ರೀ ಸಾಕ್ ನಿದ್ದೆ ಮಾಡಿದ್ದ ಎದ್ದೇಳ್ರಿ ಸಾಕ. ಅಯ್ಯೋ ಏ ಭಾಳ ಕೆಟ್ಟ ನಿದ್ದೆ ಐತಿ, ಆಮೇಲೆ ಹೇಳ್ತೇನೆ ಹೋಗ. ಏನ್ ಆಮೇಲೆ ಹೇಳ್ತೀನಿ, ಇಂಟರ್ವ್ಯೂ ಐತಪ್ಪ, ಇಂಟರ್ವ್ಯೂ ಹೋಗ್ಬೇಕು ನೀವ. ಅಯ್ಯೋ ಹೌದಲ್ಲ, ಇಂಟರ್ವ್ಯೂ ಕೊಡಾಕ್ ಹೋಗ್ಬೇಕು. ನಾನು ನೆನಪಾಗಿ ನೋಡ್ಯಾರ ಮಕ್ಕೊಂಡ್ಬಿಟ್ಟೆ ನಾನು. ಟೈಮ್ ಎಷ್ಟಾತೀಗ? ಅಯ್ಯೋ 8:30 ಆತಲ್ಲ, 7 ಗಂಟೆಗೆ ಸಂಜಿದ್ದೆ ಅಲ್ಲ, ಬುದ್ಧಿ ಎಲ್ಲಿಟ್ಟಿನಿ? 8:30 ಅಂಶ ಅಲ್ಲ, 9:30 ಅಂದ್ರೆ ಇರ್ಬೇಕಂದ್ರೆ. ಅಯ್ಯ ಎಬ್ಸಿದ್ರೆ ನೀವೇ ಎದ್ದಿಲ್ಲ, ನಾ ಏನ್ ಮಾಡ್ಲಿ? ಏನ್ 10 ನಿಮಿಷ ರೆಡಿ ಹಾಕಿರ್ ತಗೋರಿ. ನಿನಗೆ ಹೇಳಿದ್ದೆ ಇಲ್ಲ ನೀರ್ ಹಾಕ ಹೇಳಿಲ್ಲ ಅಂದ್ರ ಅಂತಂದ. ನೀರ್ ಹಾಕ್ಬೇಕಿಲ್ಲ ಹೇಳ್ತಿದ್ದೆ, 9:30 ಮುಟ್ಬೇಕಲ್ಲಿ. ಏನದಿಯ ಮೊದ್ಲ ಕೆಲಸ ಸಿಗಾಕತ್ತಿಲ್ಲ. ಈಗ 8:30 ಆಗಿತ್ತು ತಗೋರಿ, 1 ತಾಸ್ ಟೈಮ್ ಐತಿ, ರೆಡಿ ಆಗೋನ್ರಿ. ಇದ್ರವನು ಭಾಳ ಲೇಟ್ ಆತ್ ನೋಡಪ್ಪ ಇವತ್ತು ಹೇಳುದು. ಹಂಗೆ ನೋಡಿದ್ರೆ 6 ಗಂಟೆಗೆ ಎದ್ದಿರ್ತೇನೆ, ಇವತ್ತು ನೋಡಿದ್ರೆ 8:30 ಎದ್ದೇನೆ ನೋಡಪ್ಪ. ಭಾಡ್ಯಾನ ಮಗಂದ ಈಕಿ ಲಗುನ ಎಬ್ಸೋದು ಬಿಟ್ಟು 9:30 ಹೋಗಿ ಮುಟ್ಟಬೇಕಲ್ಲಿ. ಯಪ್ಪ ದೇವ್ರ, 108 ಕಂಪ್ನ್ಯಾಗ ಇಂಟರ್ವ್ಯೂ ಕೊಟ್ಟೇನಪ್ಪ, ಒಂದು ಕಡೆನೂ ಜಾಬ್ ಸಿಕ್ಕಿಲ್ಲಪ್ಪ ದೇವ್ರ. ಈ ಕಂಪ್ನ್ಯಾಗಾರ ಜಾಬ್ ಸಿಗುವಂಗೆ ಮಾಡಪ್ಪ, ನಿನ್ನ ಕಾಲು ಮುಗಿತೇನಪ್ಪ. ಕೆಲಸ ಇಲ್ದ ಮನ್ಯಾಗ ಕುಂತೇನಪ್ಪ ದೇವ್ರ. ಹಿಂಗ್ಯಾಕೆ ಮಾಡಾಕತ್ತಿಪ್ಪ? ನಾನು ಕೂಡ ಡಬಲ್ ಡಿಗ್ರಿ ಹೋಲ್ಡರಪ್ಪ ದೇವ್ರ. ನಾ ಯಾಕೆ ಹಿಂಗೆ ಮಾಡಾಕತ್ತಿಪ್ಪ? ನಿನ್ನ ಕಾಲು ಮುಗಿತೇನಪ್ಪ ದೇವ್ರ. ಇದರ ಅವನು ಯಾಡಕ್ಕೆ ಈಗ ಬಂತಲ್ಲಪ್ಪ. ಮಬ್ಬಡಿಸಿನ ಮಗಂದ ಇದ ಟೈಮಿಗೆ ಯಾರ ಹೋಗ್ಯಾರ ನೋಡಪ್ಪ. ಯಾರು ಹೋಗಿರಿ? ಪಟ್ನಾ ಬರ್ರಿ, ಪಟ್ನಾ ಬರ್ರಿ ಹೊರಗೆ. ಅಂಕಲ್ ನಾನದೇನ್ ತಡ್ರಿ ಬಂದೆ, ಈಗ ಜಸ್ಟ್ ಬಂದೇನ್ರಿ ನಾನು. ಬಂದೆ ತಡ್ರಿ. ಏಪ ಎದ್ದ ಬಾಲೇಪ, ನೀ ಆಮೇಲೆ ಹೋಗಂತಿ. ಪಟ್ನಾ ಬಾ, ಒಂದು ಅರ್ಜೆಂಟ್ ಐತಿ, ಬಾ ಸ್ವಲ್ಪ. ಏ ತಡ್ರಿಪ್ಪ ಅಂಕಲ್, ತಿನ್ಕಾದೇನ್ ತಡ್ರಿ, ನಾ ಬಂದೆ. ನೀವು ಕದಾ ಬರಸ್ಬೇಡ್ರಿ, ಹೊಕ್ಕೆತ್ರಿ ಅದೇ. ಕದಾ ಮುರಿದು ಒಳಗ ಬರ್ತೇನೆ ನೋಡ ಬಾಡನಿಗೆ. ಪಟ್ನಾ ಬಾಲೇಪ, ಆಮೇಲೆ ತಿನ್ನಕಂತಿ ಬಾನಿ. ನಾ ಇಂಟರ್ವ್ಯೂ ಕೊಡಾಕ್ ಹೋಗುದೈತಿ, ಬಾಲೆ ಎದ್ದ ಬಾ, ಪಟ್ನಾ ಬಾ. ಏ ಅಂಕಲ್ ತಡ್ರಿಪ್ಪ, ಒಂದ ಸೌನ ಹೊಯ್ಕೊಳತಿರಲ್ಲ ಹಂಗ ನಿಂತೆ. ಮೊದ್ಲ ನಾ ಬಂದೇನ್ರಿ, ಅಷ್ಟಿದ್ದವ್ರು ನೀವು ಬರ್ಬೇಕಾಗಿತ್ತಿಲ್ರಿ. ಅರ್ಧ ಮುರ್ಧ ಮುಗಿಸ್ಕೊಂಡು ಬರ್ಲೇನ್ರಿ ನಾನು. ನಾ ಪೂರ್ತಿ ಆಗೋ ಮಟ್ಟ ಬರಂಗಿಲ್ರಿ ಈಗ. ಏಪ್ಪ ಬಾಲೆ, ಯಾಕೆ ಹಿಂಗೆ ಮಾಡಾಕತ್ತಿಲ್ಲ? ಅರ್ಜೆಂಟ್ ಐತಿ ಬಾಲೆ, ಅರ್ಜೆಂಟ್ ಐತಪ್ಪ. ಅಯ್ಯೋ ಬಾಲೆ, ಬಾಲೆಪ್ಪ ಬಾಡನ ಮಗನ, ಬಾಲೆ ನೀ ಆಮೇಲೆ ಹೋಗಂತಿ ಬಾ. ತೆಗ್ಯಾತಾನೆ ನೋಡಿ ಅವನು ಕದಾನ ಮುರಿತೇನೆ, ತೆಗಿಲೇ. ಏ ಏನ್ರಿಪ್ಪ ಅಂಕಲ್, ಕದಾ ಬಾರ್ಸಾತಿರಲ್ಲ, ಪುರ್ಸತೆ ಇಲ್ಲಿ ನಿಮಗರಿ. ಏ ಹೊರಗೆ ಬಾಲೆಪ್ಪ, ಅರ್ಜೆಂಟ್ ಐತಿ ಅಂತ ಹೇಳಾಕತ್ತೇನಿಲ್ಲ. ಆಮೇಲೆ ಹೋಗಿನಿ ತಿನಿಕಿ ಆಡಕ್ ಮಾಡ ಬಾ ಅಂತಿ. ನನಗ ಅರ್ಜೆಂಟ್ ಐತಿ, ಹಂಗ್ಯಾಕ್ ಮಾಡಾಕತ್ತಿ ಬಡಿಸಿ ಮಗನ. ಏ ಅಷ್ಟಿದ್ದವ್ರು ನೀವ ಮೊದ್ಲು ಬಂದ್ ಕುಂದ್ರಬೇಕಾಗಿತ್ತಿಲ್ರಿ. ನನಗೆ ಆಡಕ್ ಬಂದಾಗ ಬರ್ಬೇಕು, ಏನ ಅಡ್ವಾನ್ಸ ಬಂದ್ ಕುಂದಿರ್ಬೇಕು ನಾ ಅಲ್ಲಿ ಒಳಗೆ. ಏ ನಾ ಹೋಗಿದ್ನಿಲ್ರಿ ಈಗ. ಏ ನಡಿಲೇಪ್ಪ. ಏನ್ರಿಪ್ಪ ನೀವು? ಮಬ್ಬಡಿಸಿ ಮಗನ, ಕಾಲ ಮುರ್ತೇನೆ ನಿನ್ನ ಬಾಳನ ಮಗನ. ರೀ ಅರ್ಬಿ ಇಸ್ತ್ರಿ ಮಾಡಿಟ್ಟೇನ್ ನೋಡ್ರಿ ಅಲ್ಲಿ ಲಗುನ. ಹಾ ಹಾ ಆಯ್ತು ತೋರಣ, ಹೋಗಿ ಬರ್ತೇನೆ ತಗೋ. ಹುಷಾರ್ ನೋಡ್ರಿ, ಅವ್ರು ಕೇಳಿದ್ದೆಲ್ಲ ಹೇಳ್ರಿ. ಏನ ಅವ್ರು ಸ್ವಲ್ಪ ಕೇಳಿದ್ರು ನೀವು ಜಾಸ್ತಿನೇ ಹೇಳ್ರಿ. ಹಾ ಇವ್ ಶಾನೆ ಅದನ್ನ ಸೆಲೆಕ್ಟ್ ಮಾಡ್ಕೋತಾರ ಅವ್ರ. ಹುಚ್ಚರಂಗ್ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ನೀಟ್ ಹಂಗ ಶಿಸ್ತಂಗಿರ್ರಿ. ಏನ ಹಿಂಗ ಕುಂದ್ರಕ್ ಹೋಗ್ಬೇಡ್ರಿ, ಹಿಂಗ ಕುಂದ್ರಿ, ಹಿಂಗ ಇರ್ರಿ. ಆಯ್ತು ಬರ್ತೇನೆ. ಆಯ್ತು ಹಾ ಹಾ. ಯಪ್ಪ ದೇವ್ರಿ, ನನ್ ಗಂಡನ್ ಕೆಲ್ಸ ಸಿಗುವಂಗ ಮಾಡಪ್ಪ ದೇವ್ರಿ. ಹೆಸರೇನ್ರಿ ನಿಮ್ದು? ಶಂಕ್ರು ಎಂ ಮುಂಗಾರು ಮಳೆ ಅಂತ ಹೇಳಿರಿ ಸರ್. ಮುಂಗಾರು ಮಳೆ? ಇದೇನು ಮುಂಗಾರು ಮಳೆ? ನಮ್ಮ ಅಡ್ರೆಸ್ ರೀ ಸರ್, ಅದ ಮುಂಗಾರು ಮಳೆ ಅಂತ ಹೇಳಿ. ಅದೆಂತ ಅಡ್ರೆಸ್ ಓಪ? ಅದಂಗ್ ಬಿತ್ ನಿಮ್ಗ ಮುಂಗಾರು ಮಳೆ ಅಂತ ಹೇಳಿ? ನಮ್ಮ ಅಜ್ಜಾರ್ ಅದಾರಲ್ರಿ ಸರ್, ಮುಂಗಾರು ಮಳೆ ಪಿಕ್ಚರ್ ರಿಲೀಸ್ ಆದಾಗ 108 ಸಲ ನೋಡ್ಯಾರ್ರಿ ಸರ್ ಅದನ್ನ, ಮುಂಗಾರು ಮಳೆ ಪಿಕ್ಚರ್. ಅದ್ರ ಸಲುವಾಗಿ ನಮ್ಮ ಅಡ್ರೆಸ್ ಮುಂಗಾರು ಮಳೆ ಅಂತ ಹೇಳಿ ಇಟ್ಕೊಂಡ್ಬಿಟ್ಟಾರ್ರಿ ಸರ್ ಅವರು. 15 ವರ್ಷದ ಹಿಂದ ನಮ್ಮ ಅಡ್ರೆಸ್ ಐತಲ್ರಿ ಸರ್, ಮೂಲಿ ಮನಿ ಅಂತಿತ್ರಿ. ಅವ್ರು ಚೇಂಜ್ ಮಾಡಿ ಮುಂಗಾರು ಮಳೆ ಅಂತೇಳಿ ಇಟ್ಕೊಂಡಾರ್ರಿ ಸರ್. ಓ ಹಿಂಗ್ ಬಿತ್ತೇನ ಅಡ್ರೆಸ್. ಎಜುಕೇಶನ್ ಎಲ್ಲಿ ಮಟ್ಟ ಆಗೈತಪ್ಪ ನಿಂದ? ಡಬಲ್ ಡಿಗ್ರಿ ಹೋಲ್ಡರ್ ರೀ ಸರ್ ನಾನು. ಮುಕ್ಕಳೇರಂಗ್ ಹೋದೇನ್ರಿ, ಎಜುಕೇಶನ್ ಭಾಳ ಆಗೈತ್ರಿ ಸರ್ ನಂದು. ಚಲೋ ಆತು ಬಿಡಪ್ಪ, ಹಂಗಾರ ನಮಗೂ ನಮ್ಮ ಕಂಪ್ನಿಗೂ. ಈಗ ನಾನು ನಿನಗೆ ಕೆಲಸ ಕೊಟ್ಟಿರ್ತೇನೆ. ಹ್ಞೂ ರೀ ಸರ್. 1 ತಿಂಗಳ ಮಟ್ಟ ಮಾಡೀನಿ ಕೆಲಸ. ಹಾ ರೀ ಸರ್, ಮಾಡ್ತೇನ್ರಿ ಸರ್, 1 ತಿಂಗಳು ಮಾಡ್ತೇನ್ರಿ. ಮಾಡಬೇಕಾ ಬಿಡ? ಹಾ ಮಾಡಬೇಕ್ರಿ ಸರ್, ನೀವು ಕೆಲಸ ಕೊಟ್ಟಿರ ಅಂದ್ಮೇಲೆ ಮಾಡಬೇಕ್ರಿ ಸರ್. ಅದೇ ಮಾಡಕ್ ಬಿಡುದಿಲ್ಲ ಹೇಳ್ರಿ ಸರ್ ನೀವು. ಮಾಡಿದ ಮೇಲೆ ನೀನು. ಹಾ ರೀ ಸರ್. ನಾ ನಿನಗೆ ಪೇಮೆಂಟ್ ಕೊಡಂಗಿಲ್ಲ.
ಪೇಮೆಂಟ ಕೊಡುದಿಲ್ಲ. ಅವಾಗ ಏನು ಮಾಡ್ತೀಪ್ಪ ನೀನ? ಸರ ಒಂದು ಮಾತು ಹೇಳಿರಿ, ತಪ್ಪು ತಿಳ್ಕೊಬೇಡ್ರಿ. ಕೆಲಸ ಮಾಡಿರ್ತೇನೆ ಅಂದ ಮೇಲೆ ಕಷ್ಟಪಟ್ಟ ಬೆವರ್ ಸುರಿಸಿ ಕೆಲಸ ಮಾಡಿರ್ತೇನ್ರಿ. ಎದಕ್ ಪಗಾರ ಕೊಡುದಿಲ್ರಿ? ಪಗಾರ ಕೊಡ್ಲಿಲ್ಲ ಅಂದ್ರೆ ಹೊರಸ್ಕೋತೇನ್ರಿ ನಿಮ್ ಕಡೆ ಪಗಾರ ನಾನು. ಅಲ್ಲೋ ಬಾಡ್ಯಾನಿಕೆ, ಈ ತಿಂಗಳು ಕೊಡಲ್ಲ ಅಂತ ಹೇಳಿರ್ತೇನೆ ಅಷ್ಟೇ, ಮುಂದಿನ ತಿಂಗಳು ಕೊಡ್ತೇನೆ ಅಂತ ಹೇಳಿರ್ತೇನೆ. ಓ ಹಂಗೇನ್ರಿ ಸರ್? ಹಂಗಂದ್ರೆ ನಡೀತೈತ್ರಿ ಸರ್. ನೀವು ಕ್ಲಿಯರ್ ಆಗಿ ಹೇಳಿಲ್ಲ ಅಲ್ರಿ ಸರ್, ನನಗೆ ಗೊತ್ತಾಗ್ಲಿಲ್ರಿ ಅದ. ಅಲ್ಲೇ ಇದ ತಿಳ್ಕೊಂಡಿಲ್ ನೀ ಸೊಳೆ ಮಗಣ. ನನ್ನ ಕಂಪನಿಯಾಗಿದ್ದು ಏನು ಕೆಲಸ ಮಾಡ್ತಿ? ಎದ್ದು ನಡಿಯೋ ಬೋಸುಡಿಕೆ ನಡೆ. ಸರ ಕರ್ಕೋರಿ ಸರ, ಕಂಪ್ನಿಯಾಗ ಕರ್ಕೋರಿ ಸರ ಕೆಲ್ಸಕ್ಕೆ. ನಿಮ್ ಕಾಲ್ ಮುಗಿತೇನ್ರಿ ಸರ. ಸೆಕ್ಯೂರಿಟಿ ಅಯ್ಯೋ ಬ್ಯಾಡ್ರಿ ಸರ, ಡಬಲ್ ಡಿಗ್ರಿ ಹೋಲ್ಡರ್ ಅದೇನ್ರಿ ಸರ. ಯಾವ ಕಂಪ್ನಿಯಾಗೂ ಕೆಲಸ ಕೊಡಾಕತ್ತಿಲ್ರಿ ಸರ. ಇಟ್ಕೊಂಡ್ ನಡಿ ಡಬಲ್ ಡಿಗ್ರಿ. ನಡಿ ಎದ್ದು ನಡಿ ಪ್ಲೀಸ್ ರೀ ಸರ, ಕರ್ಕೋರಿ ಸರ, ಕಾಲ್ ಮುಗಿತೇನ್ರಿ ಸರ. ಹಿಂಗ್ಯಾಕ್ ಮಾಡತ್ತೀರಿ ಸರ? ಅಲ್ಲಲ್ಲಿ ನನಗೆ ಕೇಳಿದ್ರೆ ಕೊಟ್ಟು ಬಿಡ್ತಿದ್ದೆ ನಾನು ನಿನಗೆ ಪಗಾರ. ಅಲ್ರಿ ಸರ, ನೀವು ಕೊಡುದಿಲ್ಲ ಅವಾಗ ಏನ್ ಮಾಡ್ತಿಪ್ಪ ಅಂತಂದ್ರಿ ಸರ. ಸಿಟ್ಟು ಬಂದ್ ಹಿಂಗ ಅಂತೇನ್ರಿಪ್ಪ ಅಂತಂದಿರಿ ನಾ ಅಷ್ಟ. ನಾ ಇಲ್ಲೋ ಮುಂದಿನ ತಿಂಗಳು ಕೊಡ್ತಿದ್ನಲ್ಲ ಎರಡು ಕುಡಿಸಿ. ಕರ್ಕೋರಿ ಸರ್, ಕೆಲ್ಸ ಕರ್ಕೋರಿ ಸರ್. ಎದ್ ನಡಿನಿ. ಸೆಕ್ಯೂರಿಟಿ ನಡಿ. ಎಂತೆಂತಾರು ಬರ್ತಾರೋ ಏನು. ಯಾಕ್ಲಿ ದೋಸ್ತ ಏನಾತ್ಲಿ ಮಕಾಸ ಮಾಡ್ಕೊಂಡ್ ಕುಂತಿಯಲ್ಲ? ಏನಿಲ್ಲಪ್ಪ ದೋಸ್ತ, ಇಂಟರ್ವ್ಯೂ ಕೊಡಾಕ್ ಹೋಗಿದ್ದೆ, ಜಾಬ್ ಸಿಗ್ಲಿಲ್ಲಪ್ಪ. ಅಲ್ಲೂ ಏನ್ ಮಾಡುದ, ನನ್ನ ಜೀವನದಾಗ ಹಂಗಾಗೈತ್ಲೆ ದೋಸ್ತ. ಎಲ್ಲಾ ಕಡೆ ಇಂಟರ್ವ್ಯೂ ಕೊಟ್ಟೆ, ಒಂದು ಕಂಪನಿ ಬಿಟ್ಟಿಲ್ಲ, ಎಲ್ಲಾ ಕಡೆ ಹೋಗಿ ಇಂಟರ್ವ್ಯೂ ಕೊಟ್ಟೆನೆ. ಒಬ್ರು ಜಾಬ್ ಕೊಡಾಕತ್ತಿಲ್ಲ, ಯಾರು ಕೆಲ್ಸಕ್ಕ ತಗೊಳಾಕತ್ತಿಲ್ಲಪ್ಪ. ಏನ್ ಮಾಡುದ? ಡಿಗ್ರಿ ಕಲತ್ರ ಉಪಯೋಗ ಇಲ್ಲ ನೋಡ್. ನಾ ಏನ್ ಮಾಡ್ತಿ? ಅಲ್ಲೇ ಎಷ್ಟಂತಂದ್ ಬೇರೆಯವ್ರ ಕಡೆ ಹೋಗವ್ನಿ ಕೆಲ್ಸಕ್ಕ? ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಡವ? ಅದನ್ನ ಹೇಳ. ಸ್ವಂತ ಬಿಸ್ನೆಸ್ ಮಾಡ್ಲೆ. ನಂಗೆ ನೋಡಲ್ ಚಿಕನ್ ಅಂಗಡಿ ಹಾಕಿಲ್ಲ ನಾನು. ಸ್ವಂತ ಬಿಸ್ನೆಸ್ ಮಾಡ್ಬೇಕಂದ್ರೆ ರೊಕ್ಕ ಬೇಕಲ್ಲಪ್ಪ. ನಿಮ್ಮ ಏನು 3-4 ಮನಿ ಅದಾವ, ಬಾಡಿಗೆ ಬರ್ತೈತಿ, ಅಲ್ಲಿಂತ್ರ ತಗೊಂಡು ನೀನು ಬಿಸ್ನೆಸ್ ನಡ್ಸಾಕತ್ತಿ. ನಮ್ಗೆ ರೊಕ್ಕ ಬೇಕಲ್ಲ ಬಿಸ್ನೆಸ್ ಮಾಡ್ಬೇಕಂದ್ರೆ. ಅಲ್ಲೇ ರೊಕ್ಕ ಬೇಕನ? ಈ ಸಂಘದಾಗ ತೆಗಿಸಿಲ್ಲ ರೊಕ್ಕ? ಸಂಘದಾಗ ಕೊಡ್ತಾರೋ ರೊಕ್ಕ? ಹೋಗಲೇಪ್ಪ, ಯಾರು ಬೇಕಾದ ವಾರ ಆತಂದ್ರೆ ಬಂದು ನಿಂತು ಬಿಡ್ತಾರ ನೋಡು ಮನಿ ಮುಂದೆ. ರೊಕ್ಕ ಕೊಡ್ರಿ, ರೊಕ್ಕ ಕೊಡ್ರಿ, ರೊಕ್ಕ ಕೊಡ್ರಿ ಅಂತೇಳಿ. ಯಾರು ಬೇಕಾದ? ಹಂಗಂದ್ರೆ ಬೇರೆಯವ್ರ ಕಡೆ ಯಾರು ಇಸ್ಕೋ. ನೋಡ್ಬೇಕಪ್ಪ, ಅದ ಏನು ತಿಳಿವಲ್ತ ನನಗೂ. ಇಂಟರ್ವ್ಯೂ ಕೊಟ್ಟು ಸಾಕಾತ. ಸ್ವಂತ ಬಿಸ್ನೆಸ್ ಮಾಡ್ಬೇಕು ನಾನು. ಅಲ್ಲೇ ಸ್ವಂತ ಬಿಸ್ನೆಸ್ ಮಾಡ್ಕೊಂಡ್ಬಿಡ. ಎಷ್ಟಂತ ನಡ್ಡಾಡವ್ನಿ ಜಾಬ್ ಸಂಬಂಧ? ಅದ ನನ್ನ ಹೆಂಡತಿ ಕೂಡ ಮಾತಾಡಿ ನೋಡ್ಬೇಕು, ಅದ ಏನಂತ ಮಾತಾಡ್ಕೊ ಮನ್ಯಾಗ. ಹೇಳ ನಂಗೆ ಏನು ಅನ್ನೋದು. ಆಯ್ತು ಹೋಗ್ಲಾನ? ಹೋಗ್ಬಾ, ಮಾತಾಡ್ಕೊಂಡು ಹೇಳಿ ನಂಗೆ. ಆಯ್ತು. ಏನ್ರಿ ಶಂಕರ ರೂಟ್ ರೀ? ಎಲ್ಲಿ ಊಟ್ರಿಪ್ಪ, ನಮ್ಗೆ ರಗಡ ಆಗೈತ್ರಿ ಇಲ್ಲಿ. ಎಲ್ಲಾರ ಜೀವನದಾಗ ಕಷ್ಟ ಇರುವುದ್ರಿ, ಏನು ಮಾಡಕ್ ಬರೋದಿಲ್ಲ, ಸಂಭಾಳ್ಸ್ಕೊಂಡು ಹೋಗುದ್ರಿ. ಹೌದು ಬಿಡ್ರಿ, ಎಲ್ಲಾರ ಜೀವನದಾಗ ಇದ್ದಿದ್ದ ಕಷ್ಟ ಏನು ಮಾಡಾಕ ಬರುದಿಲ್ರಿ ಅಣ್ಣಾರ. ಆಯ್ತು ತೋರಿ ಬರ್ತೇನೆ ನಾನು. ಅಂದಂಗೆ ಊಟ ಮಾಡಿಲ್ರಿ? ಆಗಿಲ್ರಿ ಅಣ್ಣಾರ, ಊಟ ಆಗಿಲ್ರಿ. ಈಗ ಜಸ್ಟ್ ಬಂದೇನ್ರಿ. ಅಲ್ರಿ ಊಟ ಆಗಿಲ್ಲ ಅಂದ್ರೆ ಏನು ಖಾನಾವಳಿಗೆ ಕರ್ಕೊಂಡೋಗಿ ಊಟ ಮಾಡಿಸ್ತೀರಿ? ಎದಕ್ಕೆ ಬೇಕಲ್ಲಪ್ಪ ಬಾಡ್ಯಾನ ಮಕ್ಕಳು ಅದೊಂದೆ. ಊಟ ಆತೇನ್ರಿ, ನಾಟ ಆತೇನ್ರಿ, ಚಾ ಆತೇನ್ರಿ ಮಾಡಿಸ್ತೀರಿ? ಎಲ್ಲಿ ಹಂಗೆ ಕೇಳ್ತೀರ? ಲೇಪ ಹೋಗ್ರಿ ಲೇಪ. ತೋರಿ ನೀವು ಹೋಗ್ತಿಲ್ಲ ನೀಗ, ಸುಮ್ಮನೆ ಹೋಗಲೇಪ. ಮನಿಗೆ ಹೋಗಿ ಊಟ ಮಾಡ್ರಿ. ಮಾಡಿಸ್ತೀಯ? ನಿಮ್ಮ ಮನ್ಯಾಗ ಮಾಡಿಸ್ತೀಯ? ನಿಮ್ಮ ಮನ್ಯಾಗ ಮಾಡಿಸ್ತೇನೆ ಊಟ? ಮನಿಗೆ ಹೋಗಿ ಊಟ ಮಾಡ್ರಿ, ಸಿಟ್ನಾಗದಿರಲ್ಲ. ಮಾಡ್ತೇನೆ, ಮಾಡತ್ತೇನೆ. ಮತ್ತೆ ಹೊಟ್ಟೆ ಮನಿಗೆ ಹೋಗಿ ಊಟ ಮಾಡತ್ತೇನೆ. ಮತ್ತೆ ನೀ ಏನು ಹೇಳ್ತಿಲ್ಲ? ಇರ್ಲಿ, ಸಿಟ್ನಾಗದಿರಿ, ಹೋಗಿ ಊಟ ಮಾಡ್ರಿ. ಇರ್ಲಿ, ಊಟ ಮಾಡ್ರಿ ಮನಿಗೆ ಹೋಗಿ. ಏ ಬಾಲೆ ಇಲ್ಲಿ, ನೀ ಏನು ಹೇಳ್ತಿಲ್ಲ ಊಟ ಮಾಡಂತೇಳಿ? ನಾ ಊಟ ಮಾಡತ್ತೇನಲ್ಲಿ, ಮನಿಗೆ ಹೋಗಿ ಊಟ ಮಾಡತ್ತೇನೆ, ಹೊಟ್ಟೆ ಹಚ್ಚೈತಿ. ನೀ ಏನು ಹೇಳ್ತಿ ನನಗೆ? ಅಲ್ಲ ಇರ್ಲಿ, ನೀವು ಟೆನ್ಷನ್ ಆಗದಿರಿ, ಮನಿಗೆ ಹೋಗಿ ಊಟ ಮಾಡ್ರಿ. ಹೋಗಲೇಪ್ಪ, ಅದಕ್ಕೆ ತಲೆ ತಿನ್ನಾಕತ್ತಿ. ನೀವು ಟೆನ್ಷನ್ ಆಗದಿರಿ, ಹೋಗಿ ಹೈ ಬಂದ್ರಿ, ಕುಂದ್ರಿ ಬರ್ರಿ. ರೀ ಕೆಲಸ ಸಿಕ್ತ? ರೀ ಪೇಡೇರು ತರಬೇಕಿಲ್ರಿ, ಹಂಗ ಬಂದಿರಲ್ರಿ ಖಾಲಿ ಕೈಲಿ? ಕೆಲಸ ಗಿಲ್ಸ ಏನು ಸಿಕ್ಕಿಲ್ಲ, ಅವು ಓಡಿಸಿದ. ನಡೆದು ಬಿಡ್ನಿ, ಇಲ್ಲಿ ನಿಂದ್ರಾಕ ಹೋಗ್ಬೇಡ ಅಂತೇಳಿ ಓಡಿಸಿದ್ರ ಅವ್ರು. ಅಯ್ಯೋ ದೇವ್ರೇ ರೀ, ಈ ಕೆಲಸನೂ ಕೈಗೆ ಸಿಗ್ಲಿಲ್ಲ? ಏನು ಮಾಡುದ? ನಾನು ಹಣೆ ಬಾರ್ದಾಗ ಬರ್ದೇ ಇಲ್ಲ ಜಾಬ್ ಸಿಗ್ಬೇಕಂತೇಳಿ, ಅದಕ್ಕೆ ಹಿಂಗೆ ಆಗಾಕತೈತೆ ನನ್ ಕೂಡ. ಅಲ್ರಿ ಹಣೆ ಬಾರ ಆತ ಬಿಡ್ರಿ, ಅದನ್ನ ತೆಗೆದಿಡ್ರಿ ಕಡೆ. ಹಿಂಗ ಮಾಡ್ಕೊಂತ ಹೊಂಡ್ರಿ ಏನ್ ಮಾಡೋದು ನಮ್ಮ ಮುಂದೆ ಜೀವನ? ಕೇಳಿಲ್ಲ, ನನಗಂತರೂ ಇಂಟರ್ವ್ಯೂ ಕೊಟ್ಟು ಸಾಕಾಗೈತಿ. ಇದು ಜಾಬ್ ಗೀಬ ನನಗೇನು ಬೇಡ, ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡೆ ನಾ ಈಗ.
ಸ್ವಂತ ಬಿಸ್ನೆಸ್. ಸ್ವಂತ ಬಿಸ್ನೆಸ್. ಹ್ಮ್ ನೀವ್ ಏನ್ ಕಲ್ತಿರಿ, ಏನ್ ಮಾಡಾಕತ್ತೀರಿ? ಸುಮ್ನೆ ನೀವ್ ಕಲ್ತಿದ್ದಕ್ಕೆಲ್ಲ ಜಾಬ್ ಸಿಗ್ತೈತ್ರಿ, ಜಾಬ್ ಮಾಡ್ಕೊಂತ ಹೋಗ್ರಿ, ಇನ್ನ ಹುಡುಕ್ರಿ, ಸಿಗ್ತಾವ. ಅಲ್ಲ ಎಷ್ಟು ಕಂಪನಿ ಒಳಗ ನಾ ಇಂಟರ್ವ್ಯೂ ಕೊಡಾಕ್ ಹೋದೆ, ಒಬ್ರು ಕೊಡಾಕತ್ತಿಲ್ಲ ಜಾಬ್. ಹಿಂಗಂದ್ರೆ ಪಾಲ್ತುನ ಕುಂದ್ರದ ಆಕೈತಿ, ಮುದುಕಾಗಿ ಹೋಗ್ಯ ನೋಡ್ ನಾ ಜಾಬ್ ಹುಡ್ಕೋ ಅಷ್ಟ್ರಾಗ. ನೀವ್ ಇಂಟರ್ವ್ಯೂ ಇದ್ದಾಗ ಎದ್ದು ಪ್ರಿಪೇರ್ ಆಗಂಗಿಲ್ಲ, ಎದ್ ಸೀದಾ ಹೊಂಟ್ ಬಿಡ್ತೀರಿ ಹಂಗ ಮುಖ ತಕೊಂಡೆ. ಅಲ್ಲಿ ಚಲೋ ತಂಗ ಅವ್ರು ಕೇಳಿದ್ದಕ್ಕೆಲ್ಲ ಹೇಳಿರೇನಿಲ್ಲ ನೀವ? ಅವ್ರು ಕೇಳಿದ್ದಕ್ಕೆಲ್ಲ ಹೇಳ್ತೇನ. ಅವ್ರು ಏನಾರ ಒಂದು ತಪ್ಪು ಹುಡುಕಿ ಬಿಡ್ತಾರ ನನ್ನ ಒಳಗ, ಅದಕ್ಕೆ ಕೆಲಸ ಕೊಡಾಕತ್ತಿಲ್ಲ. ಅವ್ರು ಏನು ಮಾಡುದ ಈಗ ನೋಡಿಲ್ಲ, ನಾ ಹೇಳಾಕತ್ತೇನೆ ನನ್ನ ಕೈಲೇ ಆಗೋದಿಲ್ಲ ಅದು. ಇಂಟರ್ವ್ಯೂ ಜಾಬ ಗೀಬ ನನ್ನ ಕೈಲೇ ಆಗೋದಿಲ್ಲ. ಸ್ವಂತ ಬಿಸ್ನೆಸ್ ಮಾಡವ ನಾ ಏನಾರ. ಸ್ವಂತ ಬಿಸ್ನೆಸ್ ಅಂತ ಏನ್ ಮಾಡೋಪ್ಪ ಬಿಸ್ನೆಸ್ ಅದನ್ನಾರ ಹೇಳ ಕಡೆ ನೋಡು. ಸ್ವಂತ ಬಿಸ್ನೆಸ್ ಅಂದ್ರೆ ಭಾಳ ಅದಾವ. ಸ್ವಂತ ಬಿಸ್ನೆಸ್ ಅಂದ್ರೆ ಒಂದು ಹೋಟೆಲ್ ಹಾಕಿದಾರೆ ಹೆಂಗೆ? ಹೋಟೆಲ್ ಹಾಕಕ್ ಎಷ್ಟ್ ಬೇಕು ರೊಕ್ಕ ಅನ್ನೋದು ಒಂದ್ ಸ್ವಲ್ಪ ವಿಚಾರ ಮಾಡಿರೇನ? ಅಂತ ದೊಡ್ಡ ಹೋಟೆಲ್ ಹೇಳಾಕತ್ತಿಲ್ಲ ನಾನು ನಿನಗೆ. ಬಸ್ ಸ್ಟ್ಯಾಂಡ್ ಮುಂದೆ ಹಚ್ಕೊಂಡು ನಿಂತಿರ್ತಾರ ಗೊತ್ತ, ಟೇಬಲ್ ಮೇಲೆ ಇಡ್ಲಿ ವಡ, ಅಂತ ಹೋಟೆಲ್ ಹೇಳಾಕತ್ತೇನೆ ನಾನು ನಿನಗೆ. ಆತ್ಪ, ಬಸ್ ಸ್ಟ್ಯಾಂಡ್ ಮುಂದೆ ಟೇಬಲ್ ಮೇಲೆ ಇಡ್ಲಿ ವಡ ಹಚ್ಕೊಂಡು ನಿಂದಿರ್ತೀರಿ, ಓಕೆ. ಆದ್ರೆ ಇಡ್ಲಿ ವಡ ಯಾರು ಮಾಡ್ಕೊಡೋರು ನಿಮಗ? ನೀ ಅದಿಯಲ್ಲ, ನೀ ಅದಕ್ಕದಿ, ನೀ ಇಡ್ಲಿ ವಡ ಮಾಡ್ಕೊಡ್ತೀನಿ, ನಾ ಹೋಗಿ ಮಾರಿ ಬರ್ತೇನೆ. ಬಂದ್ಬಿಟ್ರಿ ಹಂಗ, ಹೋಗ್ರಿಪ್ಪ ಹೋಗ್ರಿ. ದಿನ ಒಂದಕ್ಕೆ ಯಾರು ಮಾಡ್ಕೊಡ್ತಾರ ನಿಮಗ? ಮನ್ಯಾನ್ ಮಾಡಿದ್ರಾಗ ಸಾಕಾಗಿರ್ತೇನಾಗ. ಅಯ್ಯೋ ಹಿಂಗಂದ್ರೆ ಹೆಂಗ? ನೀ ಗಂಡ ಹೆಂಡತಿ ಕೈ ಜೋಡಿಸಿದ್ರ ಆಕೈತಿ, ಹಿಂಗಂದ್ರೆ ಏನಾಗುದಿಲ್ಲ ಜೀವನದಾಗ. ನನಗೂ ಗೊತ್ತಪ್ಪ, ಗಂಡ ಹೆಂಡತಿ ಕೈ ಜೋಡಿಸಿದ್ರನ ಆಕೈತಂತಂದು. ಆದ್ರೆ ಅಲ್ಲಿನೂ ಮಾಡ್ಬೇಕ ಇಲ್ಲಿನೂ ಮಾಡ್ಬೇಕಂದ್ರೆ ನನ್ನ ಹೆಣ್ಣನ ಹೊರ್ತೀರಿ ನೋಡಿ ನೀವು. ಆಗುದಿಲ್ಲ ನನಗ, ಬ್ಯಾರೆ ವಿಚಾರ ಮಾಡ್ರಿ. ಹೌದು, ಅದು ಬರೋಬ್ಬರಿ. ನಾ ದಿನ ಒಂದಕ್ಕೂ ಮಾಡಾಕ್ ಆಗುದಿಲ್ಲ, ಕಷ್ಟ ಆಕೈತಿ. ಗ್ಯಾಸು ಭಾಳ ಹೊಕ್ಕೈತಿ ದಿನ ಇಡ್ಲಿ ವಡ ಅಂದ್ರೆ. ನೋಡ್ರಿ ಗ್ಯಾಸ್ ಯೋಚನೆ ಮಾಡೋಣ. ಟೇಲರಿಂಗ್ ಕೆಲಸ ಮಾಡಿದ್ರಿ ಹೆಂಗ? ಗಂಡ್ ಮಕ್ಳು ಹರ್ಬಿ ಹೋಲಿರಿ. ಒಂದ್ ಜೋಡಿಗೆ 1,000-1,500 ಅದಾವ. ಹೌದಾ? ಭಾರಿ ಲಾಭ ಅದ್ರದ್ದು. ಹುಚ್ಚಿಗಿಚ್ಚಿ ನಾನು ಶಿವನ್ ಕ್ಲಾಸ್ ಕಲ್ತೇನೆ ನಾ ಟೇಲರ್ ಆಗಾಕ. ಏನು ಮಾತಾಡ್ತಿ? ಬೇರೆ ಯೋಚನೆ ಮಾಡ. ಹಾ, ಮಾರ್ಕೆಟ್ನ್ಯಾಗ ಕೈಪಲ್ಯ ಮಾರಿದ್ರೆ ಹೆಂಗ? ಟಮಾಟಿ, ಬದನಿಕಾಯಿ, ಬೆಂಡಿಕಾಯಿ, ಮೆಣಸಿನಕಾಯಿ ಮಾರಿದೆ ಅಂದ್ರೆ ನಿಮಗೇನ್ ತಗೊಂಡ್ ಹೊಡಿಲಿನ? ನೀವೇನ್ ಕಲ್ತಿರಿ, ಏನ್ ವಿಚಾರ ಮಾಡತ್ತೀರಿ? ಸ್ವಲ್ಪ ಮೇಂಟೈನ್ ಮಾಡ್ರಿ. ಹೌದಲ್ಲ, ಒದ್ರದ್ದು ಆಕೈತಿ. ಇಲ್ಲಾಂದ್ರೆ ಮಾರ್ಕೆಟ್ನ್ಯಾಗ ಬರ್ರಿ ಟಮಾಟಿ ತಗೋಬರ್ರಿ, ಬೆಂಡೆಕಾಯಿ ತಗೋಬರ್ರಿ, ಬರ್ರಿ ಬದನೆಕಾಯಿ ತಗೋಬರ್ರಿ ಅಂತೇಳಿ ಒದ್ರದ್ದು ಆಕೈತಿ. ಹೌದು, ಧ್ವನಿ ಕುಂದಿರ್ತೈತಿ. ಹಾ, ಕೇಳಿಲಿ, ಇದು ಬೇಸಿಗೆ ಕಾಲ, ಇದು ಬಿಸಿಲು ಭಾಳ ಐತಿ. ಮಂದಿ ಭಾಳ ಏನು ಕುಡಿತಾರ ಬಿಸಿಲಾಗ? ಮಜ್ಜಿಗೆ ಲಸ್ಸಿ. ನನ್ ತಲೆಯಾಗೂ ಅದ ಇತ್ತ. ಡನ್, ಕರೆಕ್ಟ್ ನೋಡ್ರಿ ಇದು. ಕೇಳಿಲೆ, ಟೇಬಲ್ ಹಚ್ಕೊಂಡು ಅಂದ ಮಜ್ಜಿಗೆ ಲಸ್ಸಿ ಮಾರಾಕತ್ರ ಮಂದಿ ಬರ್ತಾರ. ಬಿಸಿಲು ಭಾಳ ಹತ್ತಾಕತ್ತಂದ್ರ ಅಯ್ಯೋ ಲಸ್ಸಿ ಕುಡಿ ತಡಿಪ, ಅಯ್ಯೋ ಮಜ್ಜಿಗೆ ಕುಡಿ ತಡಿಪ ಅಂತೇಳಿ ಲಸ್ಸಿ ಮಜ್ಜಿಗೆ ಕುಡಿದು ಹೋಗ್ತಾರೆ. ರೊಕ್ಕ ಭಾಳ ಆಕ್ಕವ ನಮ್ಮ ಕಡೆ, ವ್ಯಾಪಾರ ಭಾಳ ಆಕೈತಿ ನಮ್ದು. ಹೆಂಗ ಬಾಳ್ ರೇಟ್ ಇಡದ್ ಬೇಡ. ನಮ್ಮ ಒಂದ್ ಗ್ಲಾಸಿಗೆ 10 ರೂಪಾಯಿ ಇಡೋಣ. ದಿನಕ್ಕೆ ನಮಗ್ 100 ಗ್ಲಾಸ್ ಹೋದ್ರೆ ಸಾಕ. 100 ರೂಪಾಯಿ ಹೆಂಗೈತೆ? ಡನ್, ಕರೆಕ್ಟ್ ಅಪ್ಪ ದೇವ್ರಿ. ಅಲ್ಲ, ರೊಕ್ಕ ಅಂಗಡಿ ಇಡಾಕ ಎಷ್ಟ್ ಬೇಕಾಗ್ಬೋದು? ಬೇಕಾಕೈತಿ, ಒಂದು 5-10 ಸಾವಿರ ರೂಪಾಯಿ ಬೇಕು. ಎಲ್ಲಿಂದ ತರೋದು? ಚಂದ ಅದಾವಲ್ಲ. ನಮ್ಮ ಅವ್ವ ಕೊಡ್ಸಿದ್ವು. ಇದು ಬಿಸ್ನೆಸ್ ಮಾಡ್ಬೇಕಂದ್ರೆ ಮಾರ್ಬೇಕಾಕೈತಿ. ಅದನ್ನು ವ್ಯಾಪಾರ ಚಲೋ ಆತಂದ್ರ ದುಡ್ಡು ಕೊಡಿಸ್ತೇನಂತ ನಿನಗೆ. ಮಾರಿ ಬರೋನು. ಜೀವನದಾಗ ಏನ್ರಿ ಸಿಗ್ಬೇಕಂದ್ರೆ ಒಂದ್ ಕಳ್ಕೊಳಬೇಕು. ಹ್ಮ್ ಡನ್.